ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೇಟ್ ಒಂದು ನಿಮಿಷ. ನೀವು ಈ ವಿಡಿಯೋವನ್ನು ನೋಡಿದ್ದೀರಾ? ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಇದು ಕನೌಜ್ ಜಿಲ್ಲೆಯ ಗೂಗಲ್ಪುರದ ಶಾಲೆಯ ಪುಟ್ಟ ಮಕ್ಕಳು. ಅವರು ಶಾಲೆಯಿಂದ ಹೊರಗೆ ಬಂದು ಪಾಪ ಪುಟ್ಟ ಮಕ್ಕಳು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಏನು ಘೋಷಣೆಯನ್ನು ಕೂಗ್ತಾ ಇದ್ದಾರೆ? ಪ್ರಿನ್ಸಿಪಲನ್ನು ತೆಗೆದು ಹಾಕಬೇಕು. ಪುಟ್ಟ ಮಕ್ಕಳು. ಈ ವಿಡಿಯೋವನ್ನು ಸೌರವ್ ಶೇರ್ ಮಾಡಿ, ಉತ್ತರ ಪ್ರದೇಶದಲ್ಲಿ ನೋಡಿ ಹೇಗೆ ವಾಯ್ಸ್ ರೈಸ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟನ್ನು ಮಾಡ್ತಾನೆ. ಉತ್ತರ ಪ್ರದೇಶ ಹೋಗಿ ಯೋಗಿಜಿಯವರು ಬುಡಕ್ಕೆ ಕೈ ಹಾಕ್ತಾರೆ ಅಂತಂದರೆ ಏನು ಮಾಡೋದಲ್ಲ. ತಪ್ಪು ಅಂತ ಹೇಳಲ್ಲ, ಅನ್ಯಾಯ ಆಗಿದ್ರೆ ವಾಯ್ಸ್ ರೈಸ್ ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಬಟ್ ಇಲ್ಲಿ ಏನಾಗಿದೆ ಗೊತ್ತಾ? ಇನ್ನೊಂದು ವಿಡಿಯೋವನ್ನು ಹಾಕ್ತೀನಿ. ಪುಟ್ಟ ಮಗು ಹತ್ಕೊಂಡು ಮಾತಾಡ್ತಾ ಇರುವಂತಹ ವಿಡಿಯೋ ನೋಡ್ಕೊಂಡು ಬನ್ನಿ. बिस्कुट पार्टी छोटी छोटी बतवा रहे कि इन्हें हिला दवाई मत देना, हल्के बार दवाई देना। क्या नाम है तुम्हारा? सूरज है। कौन सी कक्षा में हो? 7। तुमने कितने की झूठी गवाही देना? इन्हें लोगों ने ठीक है, तुम्हें बिस्कुट खिलाएंगे, इनकी खिलाफ झूठी मत देना, मेरी बात देना बात। ठीक। ಎಂತಹ ನಾಚಿಕೆಗೇಡಿನ ಕೆಲಸ ಅಲ್ವಾ ಸಿಜೆಪಿದ್ದು? ಈ ಸಿಜೆಪಿ ಎಕೋಸಿಸ್ಟಮ್ ಸೌರವ್ ದಾಸ್ ಆಗ ತೋರಿಸಿದ್ನಲ್ವಾ, ಆ ಶಾಲೆಯ ಪ್ರಿನ್ಸಿಪಲ್ ವಿರುದ್ಧ ಮಕ್ಕಳು ಘೋಷಣೆ ಕೂಗ್ತಾ ಇರುವಂತಹ ವಿಡಿಯೋ, ಅದನ್ನ ಬಳಸ್ಕೊಂಡು ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ವಾಸ್ತವ ಈ ಮಗು ಹೇಳ್ತಾ ಇದೆ, ಘೋಷಣೆ ಕೂಗೋದಕ್ಕೆ ನಮಗೆ ಅವರು ಬಿಸ್ಕೆಟ್ ಪ್ಯಾಕ್ ಅನ್ನ ಆಫರ್ ಮಾಡಿದ್ರು. ನಾಚಿಕೆ ಆಗಲ್ವಾ ಅಂತ ಮಕ್ಕಳಿಗೆ ಬಿಸ್ಕೆಟ್ ಕೊಟ್ಟು ಆ ರೀತಿಯಾದಂತಹ ಕೆಲಸವನ್ನೆಲ್ಲ ಮಾಡಿಸ್ತಾ ಇದ್ದೀರಲ್ಲ. ಮಕ್ಕಳನ್ನ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ತಮ್ಮ ಉದ್ದೇಶಗಳಿಗೋಸ್ಕರ ಬಳಸ್ಕೊಳ್ಳುವಂಥದ್ದಂದ್ರೆ ಏನರ್ಥ? ಆಮೇಲೆ ಹೇಳ್ತಾರೆ ನಮಗೆ ಹೋದಲ್ಲಿ ಬಂದಲ್ಲಿ ಜನ ಹೊಡಿತಾ ಇದ್ದಾರೆ, ಅವರು ಬಿಜೆಪಿ ಅವರು RSS ಅವರು ಅಂತ. ಅವರು ಬಿಜೆಪಿ ಅವರು ಅಲ್ಲ, RSS ಅವರಲ್ಲ, ಅದು ಬೇರೆ ವಿಚಾರ. ಬಟ್ ಜನ ಇನ್ನೇನು ಮಾಡ್ತಾರೆ ನೀವು ಹೀಗೆ ಮಾಡಿದ್ರೆ? ಸೌರವ್ ದಾಸ್ ಅಂಡ್ ಗ್ಯಾಂಗ್ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂಡ್ ಕ್ಷಮೆ ಕೂಡ ಕೇಳಬೇಕು. ಮಕ್ಕಳನ್ನ ಬಳಸ್ಕೊಂಡು ಈ ರೀತಿಯ ಮಾಡೋದು. ವೀಕ್ಷಕರ, ಕಾಕ್ರೋಚ್ ಪಾಡ್ ಏನಾಗಿದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಯಾವ ರೀತಿ ಜನ ಅವರಿಗೆ ತಮ್ಮದೇ ಭಾಷೆಯಲ್ಲಿ ಬುದ್ಧಿಯನ್ನು ಕಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಬಹಳಷ್ಟು ವಿಡಿಯೋಗಳು ಕೂಡ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಇದೆಲ್ಲ ಒಂದು ಕಡೆ ಆದರೆ ಅವರ ರೋದನೆ ಮತ್ತೊಂದು ಕಡೆ ನಿಲ್ತಾನೆ ಇಲ್ಲ. ಏನಾಯ್ತು? ಮೋದಿ ಸರ್ಕಾರ ಮೋಸ ಮಾಡಿದೆ. ಒಂದೇ ಸಮನೆ ಸುಪ್ರೀಂ ಕೋರ್ಟ್ ಮುಂದೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಏನು ಮೋಸ ಮಾಡಿದ್ರು? ಕೇಂದ್ರ ಅಂದ್ರೆ ಮೋದಿ ಸರ್ಕಾರ ವಿಶ್ವಾಸಘಾತುಕ ಕೆಲಸವನ್ನ ಮಾಡಿಬಿಟ್ಟಿದೆ. ಸಿಜೆಪಿ ಗೂಂಡಾಗಳ ಮೇಲೆ ಇರುವಂತಹ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ತೇವೆ ಅಂತ ಹೇಳಿದ್ರು, ಆದ್ರೆ ಇನ್ನೂ ವಾಪಸ್ ಪಡ್ಕೊಂಡಿಲ್ಲ. ಯುವ ಶಕ್ತಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಹಾಗಾದ್ರೆ ಮೋದಿಜಿ ಮಾತು ಕೊಟ್ಟು ಕೈ ಎತ್ತು ಬಿಟ್ರ? ಸುಪ್ರೀಂ ಕೋರ್ಟಲ್ಲಿ ಏನೆಲ್ಲ ವಾದನ ಮಂಡಿಸಲಾಯಿತು? ಯಾರು ಯಾವ ವಿಚಾರವಾಗಿ ತಮ್ಮ ವಾದವನ್ನು ಮಂಡಿಸಿದ್ರು? ಆಮೇಲೆ ಸುಪ್ರೀಂ ಕೋರ್ಟ್ನ ಹೊರಗಿನ ಇವರ ನಾಟಕ ಏನು ಎಲ್ಲವನ್ನು ನೋಡ್ತಾ ಹೋಗೋಣ. ವೀಕ್ಷಕರ, ಸುಪ್ರೀಂ ಕೋರ್ಟ್ ಅಲ್ಲಿ 2 ಅರ್ಜಿಗಳು ಸಲ್ಲಿಕೆ ಆಗಿದ್ವು. ಮೊದಲನೇದಾಗಿ ಯಾವ ಪೊಲೀಸ್ ಸಿಬ್ಬಂದಿಗಳ ಮೇಲೆ ದಾಳಿ ನಡೆದಿತ್ತು, ಅಂದ್ರೆ ನೀವು ನೋಡಿದೀರಲ್ವಾ, ಅತ್ಯಂತ ಭೀಕರವಾಗಿ ಜೀವಕ್ಕೆ ಅಪಾಯ ತರೋ ರೀತಿಯಲ್ಲಿ ಹಲ್ಲೆ ನಡೆದಿತ್ತು. ಆ ಪೊಲೀಸ್ ಸಿಬ್ಬಂದಿಗಳ ಕುಟುಂಬದವರು ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಆ ಅರ್ಜಿಯಲ್ಲಿ ಅವರು ಈ ನೀಟ್ ಪ್ರತಿಭಟನೆಯ ಆಯೋಜಕರು ಯಾರಿದ್ದಾರೋ, ಅಂದ್ರೆ ಸಿಜೆಪಿ ಗ್ಯಾಂಗ್, ಎಸ್, ಅವರನ್ನೇ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ಹೇಳಿರುವಂಥದ್ದು. ಮತ್ತೊಂದು ಅರ್ಜಿಯನ್ನ ಈ ಕಾಕ್ರೋಚ್ ಜನತಾ ಪಾರ್ಟಿ ಸಲ್ಲಿಕೆ ಮಾಡಿರುವಂಥದ್ದು. ಅವರ ಬೇಡಿಕೆ ಏನು ಅಂತಂದ್ರೆ, ನಿಮಗೆ ಗೊತ್ತು ಯಾರ್ಯಾರ ಮೇಲೆ ಅಂದ್ರೆ ತಮ್ಮ ಗೂಂಡಾ ವರ್ತನೆಗೆ FIR ದಾಖಲಾಗಿದೆಯೋ ಅವರೆಲ್ಲರ FIR ಅನ್ನ ಒಟ್ಟಿಗೆ ರದ್ದು ಮಾಡಬೇಕು, ಅದನ್ನ ಸ್ಕ್ವಾಶ್ ಮಾಡಬೇಕನ್ನುವಂಥದ್ದು ಸಿಜೆಪಿಯ ವಾದ. ಸೊ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಆದರೆ ಸುಪ್ರೀಂ ಕೋರ್ಟಿಂದ ಹೊರಗೆ ಬಂದ ಮೇಲೆ ಈ ಸೌರವ್ ದಾಸ್ ಒಂದು ವಿಡಿಯೋವನ್ನು ಮಾಡ್ತಾನೆ 2 ದಿನ ಮೊದಲು. ಅಥವಾ ವಿಡಿಯೋದಲ್ಲಿ ಅವರ ಹಿಂಬದಿ ನೀವು ನೋಡ್ಬೋದು, ಸುಪ್ರೀಂ ಕೋರ್ಟ್ ಕಾಣಿಸುತ್ತೆ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೇಂದ್ರ ಸರ್ಕಾರ ನಮಗೆ ಮೋಸ ಮಾಡಿದೆ. ಹೇಗೆ ಮೋಸ ಮಾಡಿದ್ದಾರೆ ಇವ್ರ ಪ್ರಕಾರ? ನಮಗೆ ಒಂದು ಮಾತನ್ನು ಕೊಟ್ಟಿದ್ರು, ಯಾವ FIRಗಳು ದಾಖಲಾಗಿದ್ವೋ ಅವೆಲ್ಲ ಒಂದೇ ಬಾರಿಗೆ ಸ್ಕ್ವಾಶ್ ಮಾಡ್ತೀವಿ ಆರ್ಟಿಕಲ್ 142 ಬಳಸ್ಕೊಂಡು. ಅದೇ ಸಿಜೆಪಿಗೆ ಓಕೆ, ಸರ್ಕಾರ ಮಾತು ಕೊಟ್ಟಿದೆಯಲ್ವಾ, ಅದು ಎಲ್ಲಿದೆ?
FIR ಅನ್ನ ಸ್ಕ್ವಾಶ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ ಅನ್ನುವಂಥದ್ದನ್ನು ತೋರಿಸಿ ಅಂತಂದರೆ ಇವ್ರು ಹೇಳ್ತಾರೆ ರಿಟರ್ನಲ್ಲಿ ಇಲ್ಲ, ಅದು ರಿಟರ್ನಲ್ಲಿ ಇಲ್ಲ. ಸರಿ ಬಿಡಿ, ರಿಟರ್ನಲ್ಲಿ ಈ ರೀತಿಯಾದಂಥ ಯಾವುದೇ ಭರವಸೆ ಇರಲಿಲ್ಲ ಅಂತಾನೆ ಒಪ್ಕೊಳ್ಳೋಣ. ಹಾಗಾದ್ರೆ ಕೇಂದ್ರ ಸರ್ಕಾರ ಎಲ್ಲಿ ಹೇಳಿದೆ? ವೀಕ್ಷಕರು, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರದ ವಾದ ಏನಿತ್ತು ಅಂತಂದ್ರೆ, ಮೈಲಾರ್ಡ್ ಒಂದೇ ಒಂದು ಸಾಲಿನ ಆದೇಶದ ಮೂಲಕ ಎಲ್ಲರ ಮೇಲಿನ FIR ಗಳನ್ನ ನಾವು ಹೇಗೆ ಹಿಂಪಡೆಯೋದಕ್ಕೆ ಸಾಧ್ಯ? ಅದರಲ್ಲಿ 2800ಕ್ಕೂ ಹೆಚ್ಚು ಹಾರ್ಡ್ ಕೋರ್ ಕ್ರಿಮಿನಲ್ಗಳಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಹೊರಗೆ ಬಂದಿದೆ. ಹಾಗಾದ್ರೆ ನಾವು ಆ 2800 ಜನರ ಮೇಲಿನ FIR ಗಳನ್ನು ಕೂಡ ಹಿಂಪಡಿಬೇಕಾ? ಒಂದೇ ಒಂದು ಸಾಲಿನ ಆದೇಶವನ್ನು ಹೊರಡಿಸಿದ್ರೆ ಅವರೆಲ್ಲರೂ ಒಟ್ಟಿಗೆ ಹೊರಗೆ ಬಂದು ಬಿಡ್ತಾರೆ, ಅವರು ತಪ್ಪಿಸ್ಕೊಂಡು ಬಿಡ್ತಾರೆ. ಆಯಿತು, ಅಲ್ಲಿ ಹಿಂಸಾಚಾರ ನಡೆದಿತ್ತು ಅಂತಾನೆ ಒಪ್ಕೊಳ್ಳೋಣ. ಆ ಹಿಂಸಾಚಾರದಲ್ಲಿ ಕೆಲವರು ವಿದ್ಯಾರ್ಥಿಗಳಿರಬಹುದು, ಪ್ರತಿಭಟನಾಕಾರರು ಇರಬಹುದು. ಬಟ್ ಅದರ ಜೊತೆಗೆ ಅದೇ ಪ್ರಕರಣದಲ್ಲಿ 2800 ಕ್ರಿಮಿನಲ್ಗಳು ಕೂಡ ಇದ್ದಾರಲ್ವಾ? ಈ CJP ಹೇಳೋ ಪ್ರಕಾರ ಎಲ್ಲರ ಮೇಲಿನ FIR ಗಳನ್ನ ಒಂದೇ ಬಾರಿಗೆ ಹಿಂಪಡೆದ್ರೆ ನಿಜವಾದ ಕ್ರಿಮಿನಲ್ಗಳಾಗಿದ್ದಂಥವ್ರು, ಆದರೆ ಯಾರ ವಿರುದ್ಧ ಕೇಸ್ ದಾಖಲಾಗಿತ್ತೋ ಅವರೆಲ್ಲರ ಕೇಸ್ಗಳು ಕೂಡ ವಾಪಸ್ ಆಗಿಬಿಡುತ್ತೆ, ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ. ಸೊ ಇದು ಸಾಧ್ಯನೇ ಇಲ್ಲ ಅನ್ನೋದು ಸರ್ಕಾರದ ವಾದ. ಏನಾದರೂ ತಪ್ಪಿದೆಯಾ ಇದರಲ್ಲಿ? ನನ್ನ ಪ್ರಕಾರ ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ಇವರ ಈ ಗೂಂಡಾಗಳು ಯಾರಿದ್ದಾರಲ್ವಾ, ಅವರು ಪೊಲೀಸ್ ಸಿಬ್ಬಂದಿಗಳ ತಲೆ ಒಡೆದಿದ್ದು, ಅವರ ಕೈಕಾಲು ಮುರಿದಿದ್ದು ಎಲ್ಲ ಮಾಡಿದ್ದಾರೆ. ನ್ಯಾಯ ಕೇಳೋ ಹೆಸರಲ್ಲಿ ಇವೆಲ್ಲವನ್ನ ಮಾಡಿದ್ರು. ಈಗ ಪೊಲೀಸ್ ಸಿಬ್ಬಂದಿಗಳ ಕುಟುಂಬದವರು FIR ದಾಖಲು ಮಾಡಿರುವಂಥದ್ದು. ಹಾಗಾದ್ರೆ ಇವರು ಎಲ್ಲರ FIR ಅನ್ನು ಹಿಂಪಡಿಬೇಕು ಅಂತ ಅಂದ್ರೆ ಆ ಕುಟುಂಬದವರು ಕೂಡ FIR ಅನ್ನು ಹಿಂಪಡಿಬೇಕಾ? ಸರ್ಕಾರ ಆಯ್ತಪ್ಪ ಸರಿ ಅಂತ ಬೈ ಚಾನ್ಸ್ ತನ್ನ ಕಡೆಯಿಂದ FIR ಹಿಂಪಡೆಯೋದಕ್ಕೆ ಒಪ್ಕೊಂಡ್ರು ಕೂಡ ಆ ಕುಟುಂಬದ ಜೊತೆಗೆ ಆಗಿರುವಂತಹ ಅನ್ಯಾಯಕ್ಕೆ ಅವರು ತಮ್ಮ FIR ಅನ್ನು ಹಿಂಪಡಿತಾರಾ? ಖಂಡಿತವಾಗ್ಲೂ ಇಲ್ಲ. ಸೊ ಯಾಕೆ CJP ಬ್ಲೇಮ್ ನಾಟಕವನ್ನ ಆಡ್ತಾ ಇದೆ? ಫಸ್ಟ್ ಆಫ್ ಆಲ್ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಬೇಕು ಇವರಿಗೆ, ಆ ಗೂಂಡಾಗಳ ವಿಚಾರವಾಗಿ ಪರವಹಿಸ್ಕೊಂಡು ಮಾತಾಡ್ತಾ ಇರೋದಕ್ಕೆ. ಅಂಡ್ ಒನ್ ಮೋರ್ ಥಿಂಗ್, ಮಾಡಿದುಣ್ಣೋ ಮಹಾರಾಯ ಅಂತ ಹೇಳ್ತಾರಲ್ವಾ, ಹಾಗೆ CJP ಇಲ್ಲಿ ಎಲ್ಲ ಗೂಂಡಾಗಳ FIR ಹಿಂಪಡಿಬೇಕು ಅಂತ ಹೇಳುತ್ತೆ. ಹಾಗಿದ ಮೇಲೆ ಮೊನ್ನೆ ರಾಜಸ್ಥಾನದಲ್ಲಿ ಹೋಗಿ ನಾಟಕವನ್ನ ಮಾಡಿದ್ದಕ್ಕೆ, ಯಾವುದೇ ಪರ್ಮಿಷನ್ ಇಲ್ಲದೆ ಒಳನುಗ್ಗಿದ್ದಕ್ಕೆ ಅಲ್ಲಿನ ಗ್ರಾಮಸ್ಥರು ಒದ್ದು ಕಳಿಸಿದ್ರಲ್ವಾ? ನಿಮ್ಮದೇ ಲಾಜಿಕ್ ಪ್ರಕಾರ ನಿಮಗೆ ಅಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಇದೆಯಾ? ಅವರ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು, ಹಾಗೆ ಹೀಗೆ ಅಂತ ಧಮಕಿ ಹಾಕುವಂತ ಅಧಿಕಾರ ನಿಮಗೆ ಇದೆಯಾ? ಯಾಕಂದ್ರೆ ಸೇಮ್ ಲಾಜಿಕ್ ಎರಡು ಕಡೆ ಅಪ್ಲೈ ಆಗಬೇಕಲ್ವಾ? ವೀಕ್ಷಕರ, ಮೇಲೆ FIR ವಿಚಾರದಲ್ಲಿ ನೀವು ಜಂತರ್ ಮಂತರಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಹೋಗಿ ಪ್ರತಿಭಟನೆ ನಡೆಸೋದಕ್ಕೆ ಅನುಮತಿಯನ್ನು ಕೇಳೋದಕ್ಕೆ ಹೋದಾಗ ಅಲ್ಲಿ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಅಂತ ಇರುತ್ತೆ. ಆ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ನ ಕೊನೆಯಲ್ಲಿ ಸ್ಪಷ್ಟವಾಗಿ ಬರೆದಿರುತ್ತೆ, ನಿಮ್ಮ ಪ್ರತಿಭಟನೆಯಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯಾದರೆ, ಹಿಂಸಾಚಾರ ನಡೆದ್ರೆ ಅಥವಾ ಯಾರಾದರೂ ಪ್ರಾಣವನ್ನು ಕಳ್ಕೊಂಡ್ರೆ ಅದಕ್ಕೆ ನೀವೇ ಜವಾಬ್ದಾರರು. ಅದಕ್ಕೆ ಸಹಿಯನ್ನು ಮಾಡಿಸ್ಕೊಂಡ ನಂತರನೇ ಪ್ರತಿಭಟನೆಗೆ ಅನುಮತಿ ನೀಡಲಾಗುವಂಥದ್ದು. ಹಾಗಾದ್ರೆ ಇವರು ಅಲ್ಲೇ ಸಿಕ್ಕಿಬಿದ್ರಾ? ನೀವು ಎಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ, ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸುವಂತ ಹಕ್ಕು ಇದೆ. ಆದರೆ ಹಿಂಸಾತ್ಮಕ ಪ್ರತಿಭಟನೆ ನಡೆಸುವಂತ ಹಕ್ಕು ಯಾರಿಗೂ ಇಲ್ಲ. ಹಾಗಾಗಿ ಈಗ ಆ ಹಿಂಸಾಚಾರ ನಡೆದಿದ್ರೆ ಯಾರು ಜವಾಬ್ದಾರಿಯನ್ನು ಹೊರಬೇಕು? CJP ತಾನೆ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ? ಇಲ್ಲ ಇಲ್ಲ ಇಲ್ಲ, ನಮ್ಮನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ, ಎಲ್ಲರ FIR ಅನ್ನ ಸ್ಕ್ವಾಶ್ ಮಾಡಿಬಿಡಿ. ಯಾಕೆ? ಆಮೇಲೆ ಜನರನ್ನ ಮಂಗ ಮಾಡಿದ ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಗೆ ಮಾಡೋದಕ್ಕಾಗತ್ತಾ? ಅಲ್ಲಿ ನೀವು ವಾಸ್ತವಾಂಶಗಳನ್ನ ಕಾನೂನಿನ ಆಧಾರದ ಮೇಲೆ ವಾದ ಮಾಡಬೇಕಾಗತ್ತೆ. ನಮ್ಮ ಹಿಂದೆ ತುಂಬಾ ಜನ ಇದ್ದಾರೆ, ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಡಿಸಿದ್ದೇವೆ ಅಂತೆ, ಇನ್ನು ಜಡ್ಜ್ ನಮ್ಮ ಪರವಾಗಿ ಮಾತಾಡಲ್ವಾ, ನಮ್ಮ ಪರವಾಗಿ ಆದೇಶವನ್ನು ಕೊಡಲ್ವಾ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗತ್ತಾ? ವೀಕ್ಷಕರು, ಇವರು ಎಷ್ಟೇ ನಾಟಕವನ್ನ ಮಾಡಲಿ ಸರ್ಕಾರಿ FIR ಗಳನ್ನ ಹಿಂಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಕೇಳಿ, ಯಾಕಂದ್ರೆ ಅದು ಫಸ್ಟ್ ಆಫ್ ಆಲ್ ಸರ್ಕಾರದ ಅಧಿಕಾರದಲ್ಲಿ ಇಲ್ಲ. ಮೊದಲನೇದಾಗಿ ದೆಹಲಿ ಪೊಲೀಸರಲ್ಲಿ FIR ಅನ್ನು ದಾಖಲು ಮಾಡಿರುವಂಥದ್ದು. ಹಾಗಾಗಿ ಸರ್ಕಾರ ದೆಹಲಿ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಆಯ್ತು, ರಿಕ್ವೆಸ್ಟ್ ಮಾಡಿದ್ರು, FIR ಅನ್ನು ಹಿಂಪಡಿತೀನಿ ಅಂತ ಅವ್ರು ಹೇಳಿದ್ರು ಅಂತ ಅಂದ್ಕೊಳ್ಳಿ. ಆಮೇಲೆ ದೆಹಲಿ ಪೊಲೀಸ್ ಕಮಿಷನರಿಗೆ ಒಂದು ಅಂಡರ್ಟೇಕಿಂಗ್ ಅನ್ನು ಕೊಡಬೇಕು, ಯಾವ ಆಧಾರದ ಮೇಲೆ FIR ಅನ್ನು ಹಿಂಪಡೆಯಲಾಗುತ್ತೆ ಅಂತ. ಅವರ ಅಂಡರ್ಟೇಕಿಂಗ್ ಅನ್ನು ನೀಡಿದಾಗ, ಉದಾಹರಣೆಗೆ ಅದನ್ನ ಜಡ್ಜ್ ಮುಂದೆ ಸಲ್ಲಿಕೆ ಮಾಡಿದಾಗ ಅದನ್ನ ಯಾರಾದರೂ ಚಾಲೆಂಜ್ ಮಾಡಬಹುದು. FIR ಹಿಂಪಡೆಯೋದಕ್ಕೆ ಇವರು ಯಾರು ಅಂತ ಕೇಳಬಹುದು. ನಾವು ಹಿಂಸಾಚಾರವನ್ನು ನೋಡಿದ್ದೀವಿ, ನಮ್ಮ ಹತ್ರ ಸಾಕ್ಷಿಗಳಿದ್ದಾವೆ,
ಅವ್ರ ವಾಹನಗಳನ್ನು ಹೆಂಗೆ ಮಾಡಿದ್ರು ಅಂತ ನೋಡಿದ್ದೀವಿ, ಸಾರ್ವಜನಿಕ ಆಸ್ತಿಪಾಸ್ತಿಗೆ ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ದೀವಿ, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ FIR ಹಿಂಪಡೆಯುವುದು ಅಂತಂದ್ರೆ ಅದರ ಅರ್ಥ ಏನು? ನೀವು ಆ ಘಟನೆ ನಡೆದಿಲ್ಲ ಅಂತ ಒಪ್ಕೊಂಡು ಹಾಗಾಗತ್ತೆ. ಯಾವುದೇ ಆಸ್ತಿಪಾಸ್ತಿ ಹಾನಿಯಾಗಿಲ್ಲ, ಯಾವುದೇ ಮಾಬ್ ಲಿಂಚಿಂಗ್ ನಡೆದಿಲ್ಲ ಅಂತ ಒಪ್ಕೊಂಡು ಹಾಗಾಗತ್ತೆ. ಹಾಗಾದ್ರೆ ನೀವು ಹಿಂಸಾಚಾರಕ್ಕೆ ಪ್ರೋತ್ಸಾಹ ನೀಡಿದ ಹಾಗಲ್ವಾ? ಸೊ ಅದು ಸಾಧ್ಯನೇ ಇಲ್ಲ. ಒಂದು ವೇಳೆ ಸರ್ಕಾರನೇ FIR ಹಿಂಪಡಿಬೇಕು ಅಂತ ಹೇಳಿದ್ರು ಕೂಡ ಅದರ ಪ್ರಕಾರ ದೆಹಲಿ ಪೊಲೀಸರು FIR ಹಿಂಪಡೆಯೋದಕ್ಕೆ ನಿರ್ಧಾರ ಮಾಡಿದ್ರು. ದೆಹಲಿ ಪೊಲೀಸ್ ಕಮಿಷನರ್ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ನೀಡಿದ್ರು. ಯಾರಾದ್ರೂ ಒಬ್ರು ವಕೀಲರು ಕ್ವೆಶ್ಚನ್ ಮಾಡಬಹುದಲ್ವಾ? ಅವತ್ತು ಪರ್ಮಿಷನ್ ತಗೊಳ್ಳುವಾಗ ಎಲ್ಲ ಓಕೆ ಇತ್ತು ಇವರಿಗೆ. ಈಗ ಎಲ್ಲ ಇವರ ಬುಡಕ್ಕೆ ಬಂದು ನಿಂತಾಗ ಇವೆಲ್ಲದಕ್ಕೂ ಮೋದಿ ಸರ್ಕಾರನೇ ಕಾರಣ ಅಂತಂದ್ರೆ ಹೆಂಗಾಗತ್ತೆ? ಅವತ್ತು ಪೊಲೀಸ್ ಅಧಿಕಾರಿಗಳು ವಾರ್ನಿಂಗ್ ಅನ್ನು ಸಮೇತ ಕೊಟ್ಟಿದ್ರು. ಆ ವಿಡಿಯೋ ಹೊರಗೆ ಬಂದಿತ್ತು, ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ರತಿಭಟನೆ ಕೈ ಮೀರ್ತಾ ಇದೆ, ಗೂಂಡಾಗಳೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಸೌರವ್ ದಾಸ್ ಕೂಡ ಇದ್ದ ಅಲ್ಲೇ. ಇವರ ಪ್ರತಿಕ್ರಿಯೆ ಹೆಂಗಿತ್ತು, ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು? ಅದೇನು ದೊಡ್ಡ ಸಮಸ್ಯೆನಾ ಅನ್ನೋ ರೀತಿ ನಿಂತ್ಕೊಂಡಿದ್ರು. ಬಟ್ ಇವತ್ತು ಎಲ್ಲ ಮೋದಿ ಅವರಂತೆ. ಕಾನೂನು ಅನ್ನುವಂಥದ್ದು ಕೂಡ ಒಂದು ಇದೆಯಲ್ವಾ? ಹಾಗಾಗಿ ಸೌರವ್ ದಾಸ್ ಅಂಡ್ ಗ್ಯಾಂಗ್ ಜನರನ್ನ ದಾರಿ ತಪ್ಪಿಸುವಂತಹ ನರೇಟಿವ್ಗಳನ್ನ ಬದಿಗೆ ಇಟ್ಟು ಮೊದಲು ನಡೆದಿರುವಂತಹ ಹಿಂಸಾಚಾರದ ಬಗ್ಗೆ ಮಾತಾಡಿ. ಮೋದಿ ಸರ್ಕಾರ ಮೋಸ ಮಾಡಿದಂತ ಹೇಳುವಂಥದ್ದು ಬಹಳ ಈಸಿ. ಆದರೆ ಕಾನೂನಿನ ಮುಂದೆ ಆ ಮಾತು ನಿಲ್ಲುತ್ತಾ? ಹೋರಾಟದ ಹೆಸರಲ್ಲಿ ಏನೇನೆಲ್ಲ ಮಾಡಿದ್ರೆ ಪೊಲೀಸರನ್ನ ಕೂಡ ಬಿಡಲಿಲ್ಲ. ಇನ್ನು ಪಾಪ ಆ ಮುಗ್ಧ ಮಕ್ಕಳು, ಆ ಮಕ್ಕಳನ್ನೆಲ್ಲ ಬಳಸ್ಕೊಂಡು ನರೇಟಿವ್ ಬಿಲ್ಡ್ ಮಾಡೋದು ಎಂತಹ ನಾಚಿಕೆಗೇಡಲ್ವಾ? ಒಂದು ಕಡೆ ಈ ರೀತಿಯಾದಂತಹ ಕೊಳಗು ಕೆಲಸವನ್ನ ಮಾಡೋದು, ಮತ್ತೊಂದು ಕಡೆ ಹಿಂಸಾಚಾರದ FIRಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು, ಎಲ್ಲದಕ್ಕೂ ಮೋದಿ ಸರ್ಕಾರನೇ ಕಾರಣ ಅಂತ ಹೇಳ್ಬಿಡೋದು. ಇದಕ್ಕೆ ಯಾರಾದರೂ ಹೋರಾಟ ಅಂತ ಹೇಳ್ತಾರಾ? ನರೇಟಿವ್ ರಾಜಕಾರಣ ಅಂತ ಹೇಳ್ತಾರೆ. ಇರ್ಲಿ, ಜನ ಎಲ್ಲವನ್ನ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅರ್ಥನೂ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಯಾವ ಸುಳ್ಳು ನರೇಟಿವ್ಗಳಿಂದ ಕೂಡ ಜನರನ್ನ ಅಷ್ಟು ಈಸಿಯಾಗಿ ಮಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ವಾ ಜನ ಈಗ ಹೋದಲ್ಲಿ ಬಂದಲ್ಲಿ ತಮ್ಮದೇ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಅದು ಸರಿ ಅಂತ ಹೇಳ್ತಾ ಇಲ್ಲ, ಬಟ್ ಜನ ನಿಮ್ಮ ಬಗ್ಗೆ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲೇ ಪ್ರೂವ್ ಆಯ್ತಲ್ವಾ? ಅಷ್ಟೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.